ಹಲೋ ಎವ್ರಿವನ್, ಆಲ್ ಇನ್ ಒನ್ ಬೆಡ್ ಚಾನಲ್ ಪ್ರೆಸೆಂಟ್ಸ್ ಸೀಸನ್ ಸ್ಪೆಷಲ್ ಇತುಕಿದ ಅವರೆಕಾಯಿ ಸಾರು. ಈ ಸೀಸನ್ ಸ್ಪೆಷಲ್ ಇತುಕಿದ ಅವರೆಕಾಯಿ ಸಾಂಬಾರು ಮಾಡೋದು ತುಂಬ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೊಬೋದು. ಈ ಸೀಸನ್ಗಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಈಗ ಈ ಸ್ಪೆಷಲ್ ಟೇಸ್ಟಿಯಾದಂಥ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲೇದಾಗಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದಕ್ಕೆ ಕಾಯಿ ಅರ್ಧ ಹೋಳಲ್ಲಿ ಅರ್ಧ ಆಗೋಷ್ಟು ಹಾಕೋಬೇಕು. ಮತ್ತು ಈರುಳ್ಳಿ ಚಿಕ್ಕದು 3, ಮತ್ತು ಬೆಳ್ಳುಳ್ಳಿ ಒಂದು 10 ಎಸ್ಲು ಸಿಪ್ಪೆ ಸುಲಿದ್ಬಿಟ್ಟು ಹಾಕ್ಕೊಳ್ಳಿ. ಮತ್ತು ಶುಂಠಿ 1 ಇಂಚ್ ಆಗೋಷ್ಟು, ಮತ್ತು ಟೊಮೆಟೊ 1, ಕೊತ್ತಂಬರಿ ಮತ್ತು ಪುದೀನ 2 ಕೂಡ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ. ಮತ್ತು ಈಗ ಸ್ವಲ್ಪ ಸ್ಪೈಸಸ್ ಹಾಕ್ಕೊಳ್ಳೋಣ. ಅರ್ಧ ಟೀ ಸ್ಪೂನ್ ಆಗೋಷ್ಟು ಗಸಗಸೆ, 1 ಇಂಚ್ ಚಕ್ಕೆ, ಮತ್ತು ಲವಂಗ 2, ಮತ್ತು ಮೆಣಸು ಒಂದು 3ರಿಂದ 4 ಹಾಕ್ಕೊಳ್ಳಿ. ಮತ್ತು ಸಾಂಬಾರು ಪುಡಿ 5 ಟೇಬಲ್ ಸ್ಪೂನ್ ಆಗೋಷ್ಟು. ಮತ್ತು ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಬನ್ನಿ. ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಅದು ಈ ಥರ ಪೇಸ್ಟ್ ಆಗಿರಬೇಕು. ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಮತ್ತು ಈಗ ಈ ಕಡೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಡಿ, ಹೈ ಫ್ಲೇಮಲ್ಲಿ. ಆ ಕುಕ್ಕರ್ ಕಾದಾದಮೇಲೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಅಂದರೆ ಅಡುಗೆ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಆ ಎಣ್ಣೆ ಕಾದ್ಮೇಲೆ ಹಾಕಿ. ಮತ್ತು ಅದಕ್ಕೆ 10ರಿಂದ 15 ಎಲೆ ಆಗೋಷ್ಟು ಕರಿಬೇವಿನ ಸೊಪ್ಪು. ಮತ್ತು ಅವೆರಡು ಕೂಡ ಚಟಪಟ ಅಂತ ಸಿಡ್ದಾದ್ಮೇಲೆ ಈರುಳ್ಳಿ ಸಣ್ಣದು ಈ ಥರ ಚಿಕ್ಕದಾಗಿ ಹಚ್ಬಿಟ್ಟು ಹಾಕ್ಕೊಳ್ಳಿ. ಈರುಳ್ಳಿನೆಲ್ಲ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ. ಮತ್ತು ಅವರೆಕಾಳು 1 ನೈಟು ನೆನಾಕ್ಬಿಟ್ಟು ಹಿತುಕಿದ ಅವರೆಕಾಳು 1/4 kg ಆಗೋಷ್ಟು ತೊಗೊಂಡಿದ್ದೀವಿ ನಾವಿಲ್ಲಿ. ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು, ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇದನ್ನು 1 ನಿಮಿಷದ ತನಕ ಫ್ರೈ ಮಾಡ್ಕೊಳ್ಳಿ. ಮತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಆವಾಗಲೇ ಏನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಆ ಮಸಾಲೆನ ಹಾಕ್ಕೊಳ್ಳಿ. ಆ ಮಸಾಲೆ ಹಾಕಾದ್ಮೇಲೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅಂದರೆ 1 ನಿಮಿಷ ಆಗೋಷ್ಟು ಸಾಕು. ಅದೆಲ್ಲ ಫ್ರೈ ಆದಮೇಲೆ ನಿಮಗೆ ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೋಬೇಕು. ಸಾಂಬಾರು ಎಷ್ಟು ಬೇಕೋ ಅಷ್ಟು. ನಾವಿಲ್ಲಿ ಇಷ್ಟು ನೀರು ಹಾಕ್ಕೊಂಡಿದ್ದೀವಿ. ನಿಮಗೆ ಸಾಂಬಾರು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ನೀರನ್ನ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರಿಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸ್ಕೋಬೇಕು. ಹೈ ಫ್ಲೇಮಲ್ಲೇ ಇರಲಿ. 1 ವಿಷಲ್ ಸಾಕು. ಈಗ ಆಗಿದೆ ನೋಡಿ ಸಾಂಬಾರು. ಈಗ ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ಕೊಳ್ಳಿ. ನೋಡಿ, ರೆಡಿ ಆಯಿತು ನಮ್ಮ ಹಿತುಕಿದ ಬೇಳೆ ಸಾರು. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮೊದಲೇ ಹೇಳಿದ್ದೆ, ಇದನ್ನು ರಾತ್ರಿ ಊಟಕ್ಕಾದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಬಾಯ್ ಬಾಯ್.